ಈ ಬಾರಿ ಚಾಮರಾಜನಗರ ಲೋಕಸಭಾ ಚುನಾವಣಾ ವಿಚಾರದಲ್ಲೂ ಕೂಡ ಪ್ರಚಾರದಲ್ಲಿ ಈಗಾಗಲೇ ಅನೇಕ ಘಟಾನುಘಟಿ ನಾಯಕರು ತೊಡಗಿದ್ದಾರೆ. ಆ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಈ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಕೂಡ ಉಮೇದುವಾರಿಕೆ ಸಲ್ಲಿಕೆ ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಗ್ರಗಣ್ಯ ನಾಯಕರೇ ಸಾಥ್ ಕೊಡ್ಲಿಕ್ಕಿದ್ದಾರೆ. ಪ್ರಮುಖವಾಗಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಚಿವರ ದಂಡೆ ಹರಿದು ಬರಲಿದೆ. ಈ ಮಧ್ಯೆ ಚಾಮರಾಜನಗರದ ಕೆಲವು ಕಡೆ ರಾರಾಜಿಸ್ತಾ ಇದೆ ಗೋ ಬ್ಯಾಕ್ ಪೋಸ್ಟರ್. ಮರಳು ಮಾಫಿಯಾದ ಅನಭಿಷಿಕ್ತ ದೊರೆ ಗೋ ಬ್ಯಾಕ್, ಮರಳು ಮಾಫಿಯಾದವರಿಗೆ ಮರಳಾಗಬೇಡಿ ಎಂಬ ಶೀರ್ಷಿಕೆಯಲ್ಲಿ ಪೋಸ್ಟರ್ ಹಾಕಲಾಗಿದ್ದು, ನಗರದ ಭುವನೇಶ್ವರಿ ವೃತ್ತ, ರಾಚಯ್ಯ ಜೋಡಿ ರಸ್ತೆ ಹಾಗೂ ಕೊಳ್ಳೇಗಾಲ ರಸ್ತೆಯಲ್ಲಿ ಪೋಸ್ಟರ್ ಅಳವಡಿಕೆ ಮಾಡಲಾಗಿದೆ. ಇತ್ತ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಪರ ಮಾಜಿ ಸಿಎಂ ಕುಮಾರಸ್ವಾಮಿ, ಬಿಜೆಪಿಯ ಎಲೆಕ್ಷನ್ ಎಕ್ಸ್ಪರ್ಟ್ ವಿಜಯೇಂದ್ರ ಮಧ್ಯಾಹ್ನ 12:30ಕ್ಕೆ ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟು ಅಬ್ಬರಿಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರ ಮತಯಾಚನೆ ನಡೆಸಲಿದ್ದಾರೆ. ಕೈ ನಾಯಕರಿಗೆ ಕೌಂಟರ್ ಅಟ್ಯಾಕ್ ಮಾಡುವುದಕ್ಕೆ ಭರಪೂರ ಸಿದ್ಧತೆಯನ್ನ ಕೂಡ ಈ ಮೂಲಕ ಬಿಜೆಪಿ ನಡೆಸಿದೆ. ರೆಬಲ್ ನಾಯಕ ಈಶ್ವರಪ್ಪ ಅವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ಹೀಗಾಗಿ ಶಿವಮೊಗ್ಗ ಸ್ಪರ್ಧಾ ಕಣದಿಂದ ಹಿಂದಕ್ಕೆ ಸರಿತಾರ ಈಶ್ವರಪ್ಪ ಅವರು? ಅವರನ್ನ ಕನ್ವಿನ್ಸ್ ಮಾಡುವಲ್ಲಿ ದೆಹಲಿಯ ಹೈಕಮಾಂಡ್ ನಾಯಕರು ಯಶಸ್ವಿ ಆಗ್ತಾರ ಅನ್ನೋ ಪ್ರಶ್ನೆ ಇದೆ. ಈಶ್ವರಪ್ಪ ಮನವೊಲಿಕೆಗೆ ಬಿಜೆಪಿಯ ಚಾಣಕ್ಯನೇ ಮುಂದಾಗಿದ್ದಾರೆ. ದೆಹಲಿಗೆ ಬರುವಂತೆ ಅಮಿತ್ ಶಾ ಬುಲಾವ್ ಕೊಟ್ಟ ಬೆನ್ನಲ್ಲೇ ಈಶ್ವರಪ್ಪ ಅವರು ಕೂಡ ಇವತ್ತು ನಾನು ಹೋಗ್ತೀನಿ ಅಂತ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಶಾ ದೆಹಲಿ ಆಹ್ವಾನದಿಂದ ಈಶ್ವರಪ್ಪ ಬೆಂಬಲಿಗರಲ್ಲೂ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಪಕ್ಷೇತರ ಸ್ಪರ್ಧೆಯಿಂದ ನಾನು ಹಿಂದಕ್ಕೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದೆಹಲಿಗೆ ಮತ್ತೆ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಸದ್ಯಕ್ಕೆ ಅವ್ರನ್ನ ಬೆಂಬಲ ಕೊಟ್ಟವರು ಈಗ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಶಾ ಭೇಟಿ ಬಳಿಕ ಈಶ್ವರಪ್ಪ ಅವರ ನಿರ್ಧಾರದಲ್ಲಿ ಬದಲಾವಣೆಗಳಾಗ್ಬಿಡುತ್ತಾ ಅಥವಾ ಹಠವನ್ನ ಮುಂದುವರಿಸ್ತಾರಾ ಸ್ಪರ್ಧೆ ವಿಚಾರದಲ್ಲಿ ಈಶ್ವರಪ್ಪ ಅನ್ನೋ ಪ್ರಶ್ನೆ.